ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣಾರ್ಥಿಗಳು. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಸ್ತುತ ಸಂದರ್ಭದ ಈ ಚಿರಚೇತನಗಳ ಮಾಲಿಕೆಗಳ ಅಡಿಯಲ್ಲಿ ಒಂದು ಅಗಾಧವಾದಂಥ ಸಾಧನೆಯನ್ನು ಸಾಧಿಸಿದಂಥ, ಬಹುಶಃ ಸೋಲಿಗೂ ಸೋಲನ್ನು ಉಂಟು ಮಾಡಿದಂತಹ ಒಂದು ಅದ್ಭುತ ಚೇತನದ ಬಗ್ಗೆ ತಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ಒಂದು ಪ್ರಶ್ನೆ ಕೇಳೋಣ ನಮ್ಮಷ್ಟಕ್ಕೆ. ನಿಜವಾದ ಅಂಗವಿಕಲರು ಅಂದರೆ ಯಾರು? ಅಂಗವಿಲ್ಲದವರು ಅಂಗವಿಕಲರೇ. ಆದರೆ ಎಲ್ಲ ಅಂಗಗಳಿದ್ದು ಆತ್ಮವಿಶ್ವಾಸವಿಲ್ಲವೆಂದರೆ ಅದು ನಿಜವಾದ ಅಂಗವಿಕಲ. ಅಂಗವಿಲ್ಲದವರು ಅಂಗವಿಕಲರಲ್ಲ, ಆತ್ಮವಿಶ್ವಾಸವಿಲ್ಲದವರು ಮಾತ್ರ ಅಂಗವಿಕಲರು ಅಂತಕ್ಕಂಥ ಮಾತನ್ನು ಜಗತ್ತಿಗೆ ಸಾಬೀತುಪಡಿಸಿದಂಥ ಒಂದು ಅದ್ಭುತ ಚೇತನದ ಬಗ್ಗೆ ತಮ್ಮೊಂದಿಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ವಿಶೇಷ ಅಭಿಮಾನ ಅನ್ನಿಸ್ತದೆ. ಯಾಕಂತಂದರೆ ಆ ವ್ಯಕ್ತಿಯ ಒಂದು ಸಾಧನೆ, ಛಲ, ಕೊನೆಗೂ ತನ್ನ ಸಾಧನೆ ಶಿಖರದ ಮೇಲೆ ನಿಂತು ನಮ್ಮೆಡೆ ಕೈ ಬೀಸಿದಾಗ ಎಂತಹ ನಿರಾಶೆವಾದಿಗಳು ಕೂಡ, ನಿರುತ್ಸಾಹಿಗಳು ಕೂಡ ಚೇತನದ ಚಿಲುಮೆಗಳಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕವಾಗಿ ನಾನೂ ಕೂಡ ಭರವಸೆ ಮಾಡಿಕೊಳ್ಳಿಕ್ಕೆ, ನನ್ನನ್ನು ನಾನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 1940ನೇ ಇಸ್ವಿ ಅಮೇರಿಕಾದ ಕ್ಲಾರ್ಕ್ಸ್ವಿಲ್ಲಾ ಪಟ್ಟಣದಲ್ಲಿ ಒಂದು ಕರಿಯರ ಮನೆತನದಲ್ಲಿ, ಕರಿಯ ಮನೆತನದಲ್ಲಿ ಒಬ್ಬ ಬಾಲಕಿ ಜನಿಸಿದರು. ಅವ್ರ ತಂದೆ ತಾಯಿಗಳಿಗೆ 22 ಮಕ್ಕಳು. ಅದರಲ್ಲಿ ಈ ಬಾಲಕಿ 20ನೇ ಮಗಳು, ವಿಲ್ಮಾ ರುಡಾಲ್ಫ್ ಅಂತಕ್ಕಂಥದ್ದು. ಎಂಥ ಒಂದು ಹತಾಶ ಸ್ಥಿತಿಯಪ್ಪ ಅಂತಂದರೆ, ಹುಟ್ಟುತ್ತಲೇ ವಿಲ್ಮಾ ರುಡಾಲ್ಫಳ ಕೂಸು ಸಾಮಾನ್ಯ ಮಗುವಿಗಿರಬೇಕಾದಂಥ ತೂಕಕ್ಕಿಂತಲೂ ಕಡಿಮೆ ತೂಕ, ಜೊತೆಗೆ ಪೋಲಿಯೋ, ಮತ್ತೆ ಅದಕ್ಕೆ ಕಳಿಸಿಬಿಟ್ಟಂತೆ ನ್ಯೂಮೋನಿಯಾ, ಮತ್ತು ಇನ್ನೂ ಸಾಲದೆ ಎಂಬಂತೆ ಸ್ಕಾರ್ಲೆಟ್ ಫೀವರ್. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಗು ಮನೆ ಅಂಗಳದಲ್ಲಿ ಅಥವಾ ಮನೆ ತುಂಬ ಓಡಾಡಿ ನೋಡುವುದನ್ನು ಸಂಭ್ರಮಿಸುವುದೇ ತಾಯ್ತನದ ಒಂದು ಮಹತ್ತರ ಆಶೆ, ಆಕಾಂಕ್ಷೆ. ಆದರೆ ತನ್ನ ಮಗು ಆ ರೀತಿಯಲ್ಲಿ ರೆಕ್ಕೆ ಮುರಿದ ಹಕ್ಕಿಯಂತೆ ಹಾಸಿಗೆಯ ಮೇಲೆ ಹೊರಗಿದ್ದು ಅದನ್ನು ನೋಡಲಿಕ್ಕೆ ಭಾಳ ಹಿಂಸೆ ಅನ್ನಿಸ್ತು ತಾಯಂದ್ರಿ. ಯಾಕಂದರೆ ಒಂದು ಮಾತಿದೆ, ಏನು ಅಂತಂದರೆ, ಮಗುವಿನ ಕಾಲಲ್ಲಿ ಮುಳ್ಳು ನೆಟ್ಟರೆ ತಾಯಿಯ ಕಣ್ಣಲ್ಲಿ ನೀರು ಬರುತ್ತದೆ ಅಂತಕ್ಕಂಥ ಮಾತು. ವಿಲ್ಮಾ ರುಡಾಲ್ಫಳ ತಾಯಿ ಎಷ್ಟೊಂದು ಹತಾಶಳಾದರೆ ಕೊನೆಗೆ ವೈದ್ಯರ ಬಳಿ ಕರ್ಕೊಂಡು ಹೋದರು. ವೈದ್ಯರು ಕೂಡ ಏನಂತಂತಂದರೆ ಹತಾಶತನಕ್ಕೆ ಮತ್ತೆ ಬರೆ ಎಳೆಯುವಂತೆ ಈ ಮಗುವಿಗೆ ನಡೆದಾಡಲಿಕ್ಕೆ ಸಾಧ್ಯವಿಲ್ಲ, ಮಗುವಿಗೆ ನಡೆದಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ತಾಯ್ತನ ಅನ್ನೋದು ಎಷ್ಟಿರ್ತದೆ ಅಂತಂದರೆ ಸಾಧ್ಯ ಇಲ್ಲ, ನಾನು ನನ್ನ ಮಗುವನ್ನು ನಡೆಯುವುದನ್ನು ಕಲಿಸಿ ತೀರ್ತೀನಿ ಅನ್ನುವಂಥ ರೀತಿಯಲ್ಲಿ ಎಷ್ಟು ಒಂದು ತನ್ನನ್ನು ತಾನು ಕಷ್ಟಕ್ಕೆ ಒಡ್ಕೊಂಡ್ಲು ಅಂತಂದ್ರೆ, ಬಹುಶಃ ವಿಲ್ಮಾ ರುಡಾಲ್ಫಳ ತಾಯಿ ತನ್ನ ಮಗಳಿಗಾಗಿ ಪಟ್ಟ ಕಷ್ಟವನ್ನು ನಾವು ನೋಡಿದ್ದೀವಿ ಅಂತಂದ್ರೆ, ಇಂದಿನ ಮಕ್ಕಳು ಯಾಕಾಗಿ ಮುಂದೆ ತಮ್ಮ ತಾಯಿ ತಂದೆಗಳಿಗೆ ಗೌರವಿಸಬೇಕು ಅನ್ನುವಂಥ ಒಂದು ಸಂದೇಶ ಬರ್ತದೆ. ಎಷ್ಟೊಂದು ಪ್ರೀತಿಯನ್ನು, ಎಷ್ಟೊಂದು ಕಾಳಜಿಯನ್ನು, ಕಳಕಳಿಯನ್ನು ತಮ್ಮ ತಂದೆ ತಾಯಿಗಳು ತಮಗೆ ಬಾಲ್ಯದಲ್ಲಿ ತೋರಿಸಿದರು ಅನ್ನೋದನ್ನು ಈ ನಿಟ್ಟಿನಲ್ಲಿ ಬಹುಶಃ ಪ್ರಸ್ತುತ ಒಂದು ಸಂದರ್ಭದಲ್ಲಿ ಏನಂತಂತಂದರೆ, ವೃದ್ಧಾಶ್ರಮಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಈ ಒಂದು ಉದಾಹರಣೆ ಭಾಳ ಮುಖ್ಯ ಅನಿಸ್ತದೆ. ಅಂದರೆ ಮುಖ್ಯ ವಿಷಯಕ್ಕೆ ಬರ್ತೀನಿ ಈಗ. ಮತ್ತೆ ವಿಲ್ಮಾ ರುಡಾಲ್ಫಳ ತಾಯಿ 80 ಕಿಲೋಮೀಟರ್, ಪ್ರತಿ ವಾರ 80 ಕಿಲೋಮೀಟರ್ ಏನಂತಂತಂದರೆ ಮಗಳನ್ನು ಹೊತ್ತುಕೊಂಡು ಉಪಚಾರಕ್ಕಾಗಿ ಹೋಗ್ತಿದ್ದರು. ಕೊನೆಗೆ ದೇವರಿಗೆ ಮೊರೆ ಕಾಣಿಸುತ್ತಾ ಮಗು ನಿಧಾನವಾಗಿ ಕೈಕಾಲುಗಳನ್ನು ಚಾಚುತ್ತಾ ನಿಧಾನವಾಗಿ ಎದ್ದು ನಿಲ್ಲುತ್ತಾ ಮತ್ತು ಒಂದೊಂದು ಹೆಜ್ಜೆ ಇಡುವುದು ಪ್ರಾರಂಭಿಸಿದಳು. ಇದು ಆಶಾಕಿರಣ ಹೊಮ್ಮಿತು. ಸ್ವತಃ ವಿಲ್ಮಾ ರುಡಾಲ್ಫಳು ಕೂಡ ಎಷ್ಟೊಂದು ಆ ಮಗುವಿನಲ್ಲಿ ಛಲ ಇತ್ತು ಅಂತಂದರೆ, ಎಲ್ಲರಂತೆ ತಾನು ನಡೆದಾಡಬೇಕನ್ನೋ ಕಾರಣಕ್ಕಾಗಿ ಮೆಲ್ಲನೆ ಎದ್ದು ನಿಲ್ಲುವುದು,
4-6 ಹೆಜ್ಜೆ ಹೋಗುವುದು. ಪರಿಣಾಮವಾಗಿ ಮುಂದೆ ವಿಲ್ಮಾ ರುಡಾಲ್ಫಳು ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿದರು. ಶಾಲೆಗೆ ಹೋಗುವಲ್ಲಿಯೂ ಕೂಡ ವಿಲ್ಮಾ ರುಡಾಲ್ಫಳು ಎಷ್ಟೊಂದು ಒಂದು ಮಗುವಿನಲ್ಲಿ ತಾನು ನಡೆಯಬೇಕನ್ನೋ ಒಂದು ಛಲ, ಒಂದು ಹಠ, ಸಾಧಿಸಬೇಕಂತಕ್ಕಂಥ ಛಲ ಮೈಲಿ ಮೂಡಿತು ಅಂತಂತಂದರೆ ಹೇಗೆ ಅಂತಂತಂದರೆ ನಿಧಾನವಾಗಿ 4 ಹೆಜ್ಜೆ ಹೋಗೋದು ಕೊಡೋದು, ಈ ರೀತಿ ಮಾಡ್ಕೊತ 12ನೇ ವಯಸ್ಸಿಗೆ ಶಾಲೆಗೆ ತಾನೇ ನಡೆದು ಹೋಗುವಂಥ ಒಂದು ಬಲ ಅವಳ ಕಾಲಿಗೆ ಬಂತು. ನೋಡಿರಿ ಇದು ಹೆಂಗೆ ಬೆಳೀತಾ ಇದೆ. ಇದು ವಿಲ್ಮಾ ರುಡಾಲ್ಫಳು ಇವತ್ತು ನಮಗೂ ಕೂಡ ಯಾವ ಕಾಲಕ್ಕೂ ಆಕಿ ಪ್ರಚಲಿತಳೇ ಆಗ್ತಾಳೆ, ರೆಲೆವೆಂಟ್ ಆಗ್ತಾಳೆ. ಮುಂದೆ ವಿಲ್ಮಾ ರುಡಾಲ್ಫಳಿಗೆ ಶಾಲಾ ದಿನಗಳಲ್ಲಿ ಬಾಸ್ಕೆಟ್ಬಾಲ್ ಆಟ ಅಂದರೆ ಭಾಳ ಇಷ್ಟ. ಭಾಳ ಇಷ್ಟ, ಮಕ್ಕಳಂದರೆ ಆಟನ. ಆ ಕಾರಣಕ್ಕಾಗಿ ಏನಂತಂದರೆ ಆಟದಲ್ಲಿ ಪಾಲ್ಗೊಂಡ್ರು. ಆ ಬಾಸ್ಕೆಟ್ ಬಾಲ್ ಆಟದಲ್ಲಿ ಇದ್ದಂಥ ಆಟಕ್ಕೆ ಆಡಿಸ್ತದಂಥ ಕೋಚ್ ಏನು ಮಾಡಿದ ಅಂತಂತಂದರೆ ಆ ಮಗುವಿನಲ್ಲಿರ್ತಕ್ಕಂಥ ಓಡುವ ಒಂದು ಶೈಲಿ ಏನೈತಲ್ಲ ಆತನಿಗೆ ಭಾಳ ಆಕರ್ಷಕ ಅನಿಸ್ತದೆ. ಭಾಳ ಗ್ರೇಸ್ಫುಲ್ಲಾಗಿ ಮತ್ತು ವಂಡರ್ಫುಲ್ಲಾಗಿ ಆಕೆ ಓಡ್ತಿದ್ಲು. ಆತನಿಗೆ ಅನಿಸ್ತು ಈ ಮಗುವಿಗೆ ಏನಪ್ಪ ಅಂತಂತಂದ್ರೆ ಓಟದಲ್ಲಿ ಏನಂತಂತಂದ್ರೆ ಒಳ್ಳೆಯ ತರಬೇತಿ ಕೊಡಬಲ್ಲಂಥ ಒಬ್ಬ ಕೋಚ್ ನನಗೆ ನಾನು ಈ ಮಗುವನ್ನ ಪರಿಚಯಿಸಬೇಕಂತ ತಿಳ್ಕೊಂಡು ಎಡ್ ಟೆಂಪಲ್, ಈ ಹೆಸರು ಭಾಳ ನಮಗೆ ಮಹತ್ವ ಅನಿಸುತ್ತೆ. ಯಾಕಂದರೆ ಒಬ್ಬ ಶಿಕ್ಷಕ ಎಂಥ ಒಂದು ಶ್ರೇಷ್ಠ ಒಂದು ಹಸಿಮಾಂಸದ ಮುದ್ದೆಯಲ್ಲಿ ಎಂಥ ಒಂದು ಸಾಧನೆಯನ್ನು ತುಂಬಬಲ್ಲ, ಶಕ್ತಿಯನ್ನು ತುಂಬಬಲ್ಲ ಅನ್ನೋಕ್ಕೆ ಇದೊಂದು ಸಾಕು. ಎಡ್ ಟೆಂಪಲ್ ಹಿಂಗೆ ತರಬೇತಿಗೊಳಿಸಿದ್ನಲ್ಲ, ಭಾಳ ಸ್ಟ್ರಿಕ್ಟ್ ಮತ್ತು ಡಿಸಿಪ್ಲಿನ್ಡ್. ಆಮೇಲೆ ಹಿಂಗೆ ತರಬೇತಿಗೊಳಿಸಿದ್ನಲ್ಲ, ಮುಂದೆ ಇದೇ ಏನಂತಂದ್ರೆ ವಿಲ್ಮಾ ರುಡಾಲ್ಫಳು ಒಲಿಂಪಿಕ್ ಪದಕಕ್ಕೆ 16ನೇ ವಯಸ್ಸಿಗೆ ಬರೋದ್ರೊಳಗನೆ ಏನಪ್ಪ ಅಂದರೆ ಒಲಿಂಪಿಕ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಕೆಯಲ್ಲಿ ಉತ್ಸಾಹ ತುಂಬುವಂತೆ ಮಾಡಿದರು. ಪರಿಣಾಮವಾಗಿ 1956ನೇ ಇಸ್ವಿಯಲ್ಲಿ ಏನಾಯಿತು ಅಂತಂದರೆ ಒಲಿಂಪಿಕ್ ಪಂದ್ಯ, ಜಸ್ಟ್ ಅದೇ ವಿಲ್ಮಾ ರುಡಾಲ್ಫಳಿಗೆ 16 ವರ್ಷ ಎಲಿಜಿಬಲ್ ಆದಳು. ಅದರಲ್ಲಿ ಪಾಲ್ಗೊಂಡ್ಲು. 4x100 ಮೀಟರ್ಸ್ ರಿಲೇ ಓಟದಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡ್ರು. ಇಲ್ಲಿಂದ ನಡೆದಾಡಲು ಆಗದಂಥ ಒಬ್ಬ ಬಾಲಕಿ ಈಗ ಮತ್ತೊಂದು ಬದುಕಿನಲ್ಲಿ ಹೊಸ ತಿರುವಿಗೆ ಏನಪ್ಪ ತನ್ನನ್ನು ಒಡ್ಡಿಕೊಂಡ್ಲು. ಬಹಳ ಆಶಾದಾಯಕದತ್ತ ಮುಖ ಮಾಡಿ ನಡೆದಲು. ಎಂದೂ ಮುಂದೆ ಹಿಂದಕ್ಕೆ ಸರಿಲಿಲ್ಲ ಆಕೆ. ಮುಂದೆ 1960ರಲ್ಲಿ ನಡೆದಂಥ ಒಲಿಂಪಿಕ್ಸ್ ಪಂದ್ಯದಲ್ಲಿ ಆಶ್ಚರ್ಯ ಅನ್ನಿಸ್ತದೆ. ವಿಲ್ಮಾ ರುಡಾಲ್ಫಳು ಓಡಿದ್ಲು 100 ಮೀಟರ್ಸ್ ರನ್ನಲ್ಲಿ ಪಾಲ್ಗೊಂಡು ಓಟ ಮುಗಿಸಿ ವಾಪಸ್ ಬಂದಾಗ ಬಂಗಾರದ ಪದಕ ಅವಳ ಕೊರಳನ್ನು ಅಲಂಕರಿಸಿ ತನ್ನ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಕಾದಿತ್ತು. ಮತ್ತು ಅದೇ ಒಲಿಂಪಿಕ್ ಪಂದ್ಯದಲ್ಲಿನ 200 ಮೀಟರ್ ಓಟದ ಪಂದ್ಯದಲ್ಲಿಯೂ ಕೂಡ ಮತ್ತೆ ಗೋಲ್ಡ್ ಮೆಡಲ್. ಮತ್ತು ಅದೇ ಒಲಿಂಪಿಕ್ ಕ್ರೀಡೆಯಲ್ಲಿ ಏನಪ್ಪ ಅಂತಂತಂದ್ರೆ ಒಲಿಂಪಿಕ್ ಸ್ಪರ್ಧೆಯಲ್ಲಿನ 4x100 ಮೀಟರ್ಸ್ ರಿಲೇ ಓಟದಲ್ಲಿಯೂ ಬಂಗಾರದ ಪದಕ. ಅದ್ಭುತವಾದ ಸಾಧನೆ. ಎಷ್ಟರ ಮಟ್ಟಿಗೆ ಅಂತಂತಂದ್ರೆ ಒಂದೇ ಒಲಿಂಪಿಕ್ ಪಂದ್ಯದಲ್ಲಿ 3 ಬಂಗಾರದ ಪದಕಗಳನ್ನು ಪಡೆದಂಥ ಅದ್ಭುತವಾದ ಏಕೈಕವಾದಂಥ ಅದ್ವಿತೀಯವಾದಂಥ ನಿದರ್ಶನಕ್ಕೆ ಸಾಕ್ಷಿ ಯಾರಾದ್ರಪ್ಪ ಅಂತಂದ್ರೆ, ಸಾಧನೆಗೆ ಸಾಕ್ಷಿ ಯಾರಾದ್ರಪ್ಪ ಅಂದ್ರೆ ವಿಲ್ಮಾ ರುಡಾಲ್ಫಳು. ಸ್ವಲ್ಪ ನಾವೇ ಒಂದು ನಿಮಿಷ ಹಿಂದೆ ನಿಂತ್ಕೊಂಡು ನೋಡೋಣ. ಏನು ಅಂತಂತಂದ್ರೆ, ಒಂದು ಕಾಲದಲ್ಲಿ ಚಾಪೆಯ ಮೇಲೆ ಮುರಿದ ರೆಕ್ಕೆ ಹಕ್ಕಿಯಂತೆ ಬಿದ್ದಿದ್ದಂಥ ಒಂದು ಮಗು ಇವತ್ತು ತನ್ನ ಕೊರಳಲ್ಲಿ ತನ್ನ ಅಪೂರ್ವವಾದಂಥ ಸಾಧನೆ, ನಿರಂತರವಾದಂಥ ಒಂದು ಛಲ, ಅದರ ಜೊತೆಗೆ ಏನಪ್ಪ ಅಂದರೆ ಎಡ್ ಟೆಂಪಲ್ರವರ ಒಂದು ತರಬೇತಿ, ಇವೆಲ್ಲವುಗಳು ಮೇಳೈಸಿಕೊಂಡು ವಿಲ್ಮಾ ರುಡಾಲ್ಫ್ ಒಲಿಂಪಿಕ್ ಪಂದ್ಯದಲ್ಲಿ 1960ರ ಒಲಿಂಪಿಕ್ ಪಂದ್ಯದಲ್ಲಿ ಕೊರಳಲ್ಲಿ 3 ಬಂಗಾರದ ಪದಕಗಳನ್ನು ಅಲಂಕರಿಸಿಕೊಂಡು ಏನಂತಂತಂದರೆ ಒಂದು ದೊಡ್ಡ ಮಾದರಿ ಆದಳು, ಮಾನವ ಕುಲದ ಅಪರೂಪದ ಮಾದರಿ ಆದಳು ಅಂತಂತಂದು. ಆಮೇಲೆ ಇನ್ನೂ ಮಹತ್ವದ ಒಂದು ಘಟನೆ ಬರ್ತದೆ ನೋಡಿ. ಅವಳ ವಿಲ್ಮಾ ರುಡಾಲ್ಫಳ ಈ ಒಂದು ಸಾಧನೆಯನ್ನು ನೋಡಿ ಕ್ಲಾರ್ಕ್ ವಿಲ್ಲಾದ ಪಟ್ಟಣದ ಜನರು ಅವಳಿಗೆ ಅದ್ಭುತವಾದ ಸ್ವಾಗತ, ಒಂದು ಅದ್ಧೂರಿಯಾದ ಸಮಾರಂಭ ವ್ಯವಸ್ಥೆ ಮಾಡಬೇಕು ಅಂತಂದು ಯೋಜನೆ ಹಾಕಿದರು. ಇಲ್ಲಿ ಒಂದು ಭಾಳ ಮಹತ್ವದ ಘಟನೆ ಬರ್ತದೆ. ನಿಜವಾಗಿ ಬರೀ ವಿಲ್ಮಾ ರುಡಾಲ್ಫಳು ಒಬ್ಬ ಓಟಗಾರ್ತಿ ಅಂತನ ನಾವು ಗುರುತಿಸುವುದಲ್ಲದೆ ಅದಕ್ಕಿಂತ ಮಿಗಿಲಾದ ಒಂದು ಕರಾರು ಹಾಕಿದ್ಲು ಸಂಘಟಕರಿಗೆ ವಿಲ್ಮಾ ರುಡಾಲ್ಫಳು. ಏನಂತ ಕರಾರು ಹಾಕಿದ್ಲು? ನೀವು ನನಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದೀರಿ, ನಾನು ಒಪ್ಪಿಕೊಳ್ತೀನಿ, ಆದರೆ ನಂದು ಒಂದು ಕರಾರು ಐತಿ ಅಂತ. ಏನು ಅಂತಂತಂದರೆ ಆ ಸಮಾರಂಭದಲ್ಲಿ ಕರಿಯರು ಮತ್ತು ಬಿಳಿಯರು ಸಮಾವೇಶಗೊಂಡು ಪರಸ್ಪರ ಸಮಾವೇಶಗೊಂಡು ಒಟ್ಟಾಗಿ ಏನಪ್ಪ ಅಂದರೆ ಈ ಸಮಾರಂಭವನ್ನು ಏರ್ಪಡಿಸಬೇಕು. ತಮಗೆ ಗೊತ್ತಿದೆ
ಈ ಜನಾಂಗೀಯ ಒಂದು ತಾರತಮ್ಯ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥ ಏನಂತಲ್ಲ ಅದು ಉನ್ನತ ಕಾಲದಲ್ಲಿ ಆ ಟೈಮ್ನಾಗನ ಯಾವಾಗ ಇದು ಅಬ್ರಹಂ ಲಿಂಕನ್ ಕಾಲದಾಗನ ಅಷ್ಟಿತ್ತಂತಂದಮೇಲೆ ಈ ಹಂತದಲ್ಲಿ ಹೆಂಗೆ ಅಂಥದ್ದು ಏನಂತಂದರೆ ಆ ಪಟ್ಟಣದ ಜನರು ಒಪ್ಪಿಕೊಂಡ್ರು ಅದಕ್ಕೆ ಒಪ್ಪಿಕೊಂಡು ಏನಂತಂದ್ರೆ ಕರಿಯರು ಮತ್ತು ಬಿಳಿಯರು ಒಟ್ಟಾಗಿ ಏನಪ್ಪ ಅಂದ್ರೆ ಒಂದೇ ಮಣ್ಣಿನ ನೆಲದ ಮಕ್ಕಳಾಗಿ ಏನಂತಂತಂದರೆ ಆ ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಹೇಳ್ತಾರೆ ಏನಂತಂತಂದರೆ ಕರಿಯರು ಬಿಳಿಯರು ಒಟ್ಟಾಗಿ ಸಂಭ್ರಮಿಸಿ ಏನಪ್ಪ ಅಂತಂದ್ರೆ ಸಮಾವೇಶಗೊಳಿಸುವಂಥ ಮೊಟ್ಟ ಮೊದಲ ಮತ್ತು ಅದೇ ಬಹುಶಃ ಕೊನೆಯನ್ನು ಒಂದು ಅಂತಂದರೆ ಎಲ್ಲಿ ಕ್ಲಾಸ್ ವಿಲಾಟೌನ್ದಲ್ಲಿ ಅದು ಒಂದೇ ಅಂತಕ್ಕಂಥ ಮಾತು ಬರ್ತದೆ. ಇಲ್ಲಿ ನಮಗೆ ಏನು ಅನಿಸ್ತದೆ ಅಂತಂದ್ರೆ ವಿಲ್ಮಾ ರುಡಾಲ್ಫಳ ಬಗ್ಗೆ ಅವಳ ಒಂದು ಏಕತೆ ತರುವುದರ ಬಗ್ಗೆ ಮಾಡಿದಂಥ ಪ್ರಯತ್ನ ಒಂದು ಬಗ್ಗೆ ಆಕೆ ಗೌರವ ಆದರೆ ಆ ಪಟ್ಟಣದ ಜನರಾದರೂ ಕೂಡ ಎಷ್ಟೊಂದು ವಿಶಾಲ ಮನಸ್ಸು ಅಂತಂತಂದರೆ ಅವರು ತಮ್ಮ ಪಟ್ಟಣದ ಒಬ್ಬ ಬಾಲಕಿಯ ಒಂದು ಆ ಅಭೂತಪೂರ್ವ ಸಾಧನೆಯನ್ನು ಗೌರವಿಸೋದ ಮೂಲಕ ತಮ್ಮನ್ನು ಗೌರವಿಸಿಕೊಂಡು ತಂದದ್ದು ಕರಿಯರು ಬಿಳಿಯರು ಸಮಾವೇಶಗೊಂಡದ್ದು ನಿಜವಾಗಿ ಕ್ರೀಡೆ ಏನಪ್ಪ ಅಂತಂದ್ರೆ ಎಷ್ಟೊಂದು ಹೃದಯಗಳನ್ನು ಬೆಸೆಯಬಲ್ಲದು ಅನ್ನೋದಕ್ಕೆ ಎಂಥ ಒಂದು ಸ್ಪಿರಿಟ್ ಇದೆ ಅಂತಕ್ಕಂಥದ್ದು, ಯೂನಿಟಿ, ಇಂಟೆಗ್ರಿಟಿ ಇವೆಲ್ಲವನ್ನು ಸಾಧಿಸ್ತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದು. ಈ ಘಟನೆಯಿಂದಾಗಿ ನಮಗೆ ಮತ್ತೆ ವಿಲ್ಮಾ ರುಡಾಲ್ಫಳ ಬಗ್ಗೆ ಏನಂತಂದ್ರೆ ಇನ್ನೂ ವಿಶೇಷವಾದಂಥ ಒಂದು ಗೌರವ ಬರ್ತದೆ. ಸರಿ, ಮುಂದೆ ವಿಲ್ಮಾ ರುಡಾಲ್ಫಳ ಒಟ್ಟಾರೆ ಗೆಲುವು ಅಂತಂದರೆ ಒಂದು ಛಲದ ಗೆಲುವಾಗ್ತದೆ. ವಿಲ್ಮಾ ರುಡಾಲ್ಫಳು 22ನೇ ವಯಸ್ಸಿಗೆ ಇದರಿಂದ ಓಟದ ಒಂದು ಸ್ಪರ್ಧೆ ಒಟ್ಟಾರೆ ಕ್ರೀಡಾ ಭೂಮಿಯಿಂದ ಆಕೆ ನಿವೃತ್ತಳಾದಳು. ಹಾಗಾದರೆ ಏನು ಮಾಡಿದ್ಲು ನೋಡ್ರಿ, ಎಷ್ಟು ಒಂದು ವೈವಿಧ್ಯಮಯ ಮಾನವೀಯ ಪ್ರೇರಿತವಾದಂಥ ಒಂದು ಆಕಿದು ಜೀವನ ಅಂತಂದರೆ ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ಲು, ಆಮೇಲೆ ಒಬ್ಬ ಕೋಚಾಗಿ ಕೆಲಸ ಮಾಡಿದ್ಲು, ಆಮೇಲೆ ಆಸಕ್ತ ಕ್ರೀಡಾಪಟುಗಳಿಗೆ ಅಗದಿ ಒಂದು ಪ್ರೇರಣಾತ್ಮಕವಾದಂಥ ಒಂದು ತರಬೇತಿಯನ್ನು ಕೊಡೋದರ ಮೂಲಕವಾಗಿ ಯುವ ಚೇತನಗಳನ್ನು ಯುವ ಕ್ರೀಡಾ ಪ್ರತಿಭೆಗಳನ್ನು ಆಕೆನಪ್ಪ ಅಂತಂತಂದ್ರೆ ಪ್ರೋತ್ಸಾಹಿಸಿದಳು ಅಂತಕ್ಕಂಥದ್ದು. ಇದು ವಿಲ್ಮಾ ರುಡಾಲ್ಫಳ ಒಂದು ಮಹತ್ವದ ಏನಪ್ಪ ಅಂತಂತಂದ್ರೆ ಕೊಡುಗೆ ಅಂತಕ್ಕಂಥದ್ದು. ಮುಂದೆ 1954ನೇ ಇಸ್ವಿಯಲ್ಲಿ 90ನೇ ಇಸ್ವಿಯಲ್ಲಿ ಅಂದ್ರೆ 94 ಎಕ್ಸಾಕ್ಟ್ ಕರೆಕ್ಟ್ 54ನೇ ವಯಸ್ಸಿನಲ್ಲಿ ವಿಲ್ಮಾ ರುಡಾಲ್ಫಳು ಬ್ರೇನ್ ಕ್ಯಾನ್ಸರ್ದಿಂದ ಏನಪ್ಪ ಅಂತಂದ್ರೆ ಮಣ್ಣಿಗೆ ಮರೆಯಾಗಿಬಿಟ್ರು. ಇಲ್ಲಿ ವಿಲ್ಮಾ ರುಡಾಲ್ಫಳ ಒಂದು ಬದುಕು ಮತ್ತು ಸಾಧನೆಯಿಂದ ನಮಗೆ ಗೊತ್ತಾಗೋದು ಏನಪ್ಪ ಅಂತಂತಂದರೆ ಒಬ್ಬರ ಬದುಕಿನಲ್ಲಿ ಏನಂತಂದರೆ ಯಾವಾಗಲೂ ಡಿಸಿಪ್ಲೈನ್, ಡಿಟರ್ಮಿನೇಷನ್ ಮತ್ತು ಕರೇಜ್ ಇವು ಮೂರು. ಒಂದು ಶಿಸ್ತಿರಬೇಕು, ದೃಢ ನಿರ್ಧಾರ ಇರಬೇಕು ಮತ್ತು ನಿರಂತರ ಏನಂತಂದ್ರೆ ಪ್ರಯತ್ನ ಇರಬೇಕು. ಇವು ಮೂರು ಇದ್ವು ಅಂತಂತಂದ್ರೆ ಜಗತ್ತಿನಲ್ಲಿ ಅಸಾಧ್ಯಗಳನ್ನು ಸಾಧ್ಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆಯಾಗಿ ನಮಗೆ ವಿಲ್ಮಾ ರುಡಾಲ್ಫಳು ಕಾಣ್ತಾರೆ. ಇನ್ನೂ ಒಂದೇನು ಮಾತು ಅಂತಂತಂದರೆ ಒಬ್ಬ ವ್ಯಕ್ತಿಯ ದೌರ್ಬಲ್ಯ ಅಲ್ಲ, ಆದರೆ ಆತನಿರ್ತಕ್ಕಂಥ ಅಧೈರ್ಯತನ ಅದು ನಿಜವಾದ ದೌರ್ಬಲ್ಯ ಆಗ್ತದೆ. ಇದಕ್ಕಿಂತ ಹೆಚ್ಚು ಆಕೆ ಜೀವನದ ಸಂದೇಶ ಅಂತಂದರೆ ಯಾವುದೇ ಬದುಕಿನ ಗೆಲುವಿರಲಿ ಅದು ಆ ಗೆಲುವಿಗೆ ಏನಪ್ಪ ಅಂತ ಒಂದು ಸಾಮಾಜಿಕ ಒಂದು ಕಳಕಳಿ ಅಥವಾ ಸಾಮಾಜಿಕ ಒಳಿತಿನ ಒಂದು ಸಂಬಂಧ ಇರಲಿಲ್ಲ ಅಂತಂತಂದ್ರೆ ಆ ಒಂದು ಸಾಧನೆ ಮೀನಿಂಗ್ಲೆಸ್ ಅಂತ, ಅರ್ಥ ಇಲ್ಲ ಅಂತ. ಸಾಧನೆ ನಮಗಷ್ಟೇ ಸಾಧನೆಯ ಸಂಭ್ರಮ ಆಗಬಾರ್ದು, ಅದು ಒಂದು ಎಲ್ಲ ಹೃದಯಗಳ ಮತ್ತು ಮಾನವ ಏಕತೆಯ ಒಂದು ಇದಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಏನಂತಂತಂದ್ರೆ ವಿಲ್ಮಾ ರುಡಾಲ್ಫಳು ಇವತ್ತು ನಮಗೆ ಮಾದರಿ ಆಗ್ತಾಳೆ. ವಿಲ್ಮಾ ರುಡಾಲ್ಫಳ ಒಂದು ಶಿಸ್ತು, ಸಹನೆ ಮತ್ತು ಛಲ ಮತ್ತು ಅಸಾಧ್ಯವನ್ನು ಸಾಧ್ಯಗೊಳಿಸುವಂಥ ಒಂದು ಸಾಧನೆಯ ಹಂಬಲ ನಮ್ಮದಾಗಬೇಕು. ಅಂಥ ಒಂದು ವಿಲ್ಮಾ ರುಡಾಲ್ಫಳ ಒಂದು ಬದುಕು ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ವಿಶೇಷವಾಗಿ ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಿರ್ತಕ್ಕಂಥ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಮುಖ್ಯವಾಗಿರೋದು ಏನಪ್ಪ ಅಂತಂತಂದರೆ ಆತ್ಮವಿಶ್ವಾಸ ಅನ್ನೋದು ಭಾಳ ಮುಖ್ಯ ಅಂತ ಹೇಳಿ ಆ ಆತ್ಮವಿಶ್ವಾಸ ವಿಲ್ಮಾ ರುಡಾಲ್ಫಳ ಮೂಲಕವಾಗಿ ನಿಮ್ಮೆಲ್ಲರ ಮನಗಳನ್ನು ಆಳಲಿ, ನಮ್ಮ ಬಾಳನ್ನು ಬೆಳಗಲಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀವು ಕೂಡೋಣ. ಅಲ್ಲಿಯವರೆಗೆ ತಮಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ತಮಗೆ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.